ಹಲೋ ಇಂಗ್ಲಿಷ್ ಲರ್ನರ್ಸ್. ನಾವು ನಮ್ಮ ಡೈಲಿ ಲೈಫಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇಂಗ್ಲಿಷನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ನಮ್ಮ ಡೈಲಿ ಕಾನ್ವರ್ಸೇಷನ್ನಲ್ಲಿ ನಾವು ಒಂದಷ್ಟು ಇಂಗ್ಲಿಷ್ ವರ್ಡ್ಸನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಹೀಗೆ ವರ್ಡ್ಸನ್ನು ಯೂಸ್ ಮಾಡೋದ್ರ ಜೊತೆಗೆ ನಾವು ಒಂದಷ್ಟು ಹೊಸ ಫ್ರೇಸಸ್ಸನ್ನು ಕಲ್ತ್ಕೊಂಡು ಅವುಗಳನ್ನು ಕೂಡ ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಡೇ ಬೈ ಡೇ ನಮ್ಮ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ ಅನ್ನೋದು ಡೆವಲಪ್ ಆಗುತ್ತೆ. If you ask me what is the easiest way to learn English, I would say it is by practicing phrases. ನೀವೇನಾದರೂ ಇಂಗ್ಲಿಷನ್ನು ಕಲಿಯೋದಕ್ಕೆ ಅತ್ಯಂತ ಸುಲಭವಾದ ವಿಧಾನ ಯಾವುದು ಅಂತ ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ ಫ್ರೇಸಸ್ಸನ್ನು ಪ್ರಾಕ್ಟೀಸ್ ಮಾಡೋದು ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಫ್ರೇಸಸ್ಸನ್ನು ಪ್ರಾಕ್ಟೀಸ್ ಮಾಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಡಿ ಹೋಗೋಣ, ಡಾನ್ಸ್ ಮಾಡೋಣ, ಒಂದು ಹಾಡು ಹಾಡೋಣ. ಈ ರೀತಿಯ ಸೆಂಟೆನ್ಸ್ಗಳನ್ನು ನಮ್ಮ ಡೈಲಿ ಕಾನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಇದೇ ಸೆಂಟೆನ್ಸ್ಗಳನ್ನು ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ? ಸೊ ಈ ರೀತಿಯ ಸೆಂಟೆನ್ಸ್ಗಳನ್ನು ನಾವು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡುವಾಗ ಲೆಟ್ಸ್ ಈ ಫ್ರೇಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಲೆಟ್ಸ್. ಸೊ ಲೆಟ್ಸ್ ಅನ್ನೋದು ಲೆಟ್ ಅಸ್. ಲೆಟ್ ಅಸ್ ಈ ಫ್ರೇಸ್ ನ ಕಾಂಟ್ರಾಕ್ಟೆಡ್ ಫಾರ್ಮ್ ಆಗಿದೆ. ಸೊ ಲೆಟ್ಸ್ ಈಸ್ ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಲೆಟ್ ಅಸ್. ಈ ರೀತಿಯ ಸೆಂಟೆನ್ಸ್ಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳೋದಕ್ಕೆ ಲೆಟ್ ಅಸ್ ನ ಕಾಂಟ್ರಾಕ್ಟೆಡ್ ಫಾರ್ಮ್ ಲೆಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ಗಳನ್ನ ಮಾಡ್ತೀವಿ. ನಡಿ ಹೋಗೋಣ, ಲೆಟ್ಸ್ ಗೋ. ನಡಿ ಹೋಗೋಣ, ಲೆಟ್ಸ್ ಗೋ. ಡಾನ್ಸ್ ಮಾಡೋಣ, ಲೆಟ್ಸ್ ಡಾನ್ಸ್. ಡಾನ್ಸ್ ಮಾಡೋಣ, ಲೆಟ್ಸ್ ಡಾನ್ಸ್. ಒಂದು ಹಾಡು ಹಾಡೋಣ, let's sing a song. Let's sing a song. ಬನ್ನಿ ಮಾತಾಡೋಣ. Come, let's talk. ತಿನ್ನೋಣ, let's eat. ಮೀಟಿಂಗ್ ಪ್ರಾರಂಭಿಸೋಣ, let's begin the meeting or let's start the meeting. ಸೊ ಈ ರೀತಿ ಲೆಟ್ಸ್ ಅನ್ನುವಂತಹ ಫ್ರೇಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿಯ ಸೆಂಟೆನ್ಸ್ಗಳನ್ನ ಈಸಿಯಾಗಿ ಇಂಗ್ಲಿಷ್ ಅಲ್ಲಿ ಮಾಡಬಹುದು. ಅಥವಾ ನೀವು ನಿಮ್ಮ ಡೈಲಿ ಕಾನ್ವರ್ಸೇಷನ್ ಅಲ್ಲಿ ಲೆಟ್ಸ್ ಅನ್ನುವಂತಹ ಫ್ರೇಸ್ ಅನ್ನ ಯೂಸ್ ಮಾಡಿಕೊಂಡು ಹೊಸ ಹೊಸ ಸೆಂಟೆನ್ಸ್ಗಳನ್ನ ಮಾಡ್ತಾ ಹೋಗಬಹುದು. ಈಗ ಈ ಎಕ್ಸಾಂಪಲ್ಸ್ ನೋಡಿದ್ಮೇಲೆ ನೀವು ಕೂಡ ಒಂದಷ್ಟು ಹೊಸ ಸೆಂಟೆನ್ಸ್ಗಳನ್ನ ಮಾಡೋ ಪ್ರಯತ್ನವನ್ನ ಖಂಡಿತ ಮಾಡಿ. ಬೇಗ ಬಾ, ಬೇಗ ಹೋಗು, ಬೇಗ ಮಾಡು. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಈಸಿಯಾಗಿ ಹೇಳೋದು ಹೇಗೆ? ಬೇಗ ಬಾ. ಸೊ ವಿ ಯೂಸ್ ದ ಫ್ರೇಸ್ ಕಮ್ ಕ್ವಿಕ್ಲಿ. Come quickly. ಬೇಗ ಹೋಗು, go quickly. ಬೇಗ ಹೋಗು, go quickly. ಬೇಗ ಮಾಡು, be quickly. or do quickly. ಬೇಗ ಮಾಡು ಅನ್ನೋದಕ್ಕೆ ನಾವು ಟೂ ಡಿಫ್ರೆಂಟ್ ಫ್ರೇಸಸ್ ಅನ್ನ ಯೂಸ್ ಮಾಡ್ತೀವಿ, ಬಿ ಕ್ವಿಕ್ಲಿ ಆರ್ ಡೂ ಕ್ವಿಕ್ಲಿ. ಸೊ ಇದನ್ನೇ ನಾವು ಸೆಂಟೆನ್ಸ್ ಅಲ್ಲಿ ಹೇಳಿದಾಗ ರಾಮ್ ಬೇಗ ಬಾ, ರಾಮ್ ಕಮ್ ಕ್ವಿಕ್ಲಿ. ಸೀತಾ ಬೇಗ ಹೋಗು, ಸೀತಾ ಗೋ ಕ್ವಿಕ್ಲಿ. ರಾಮ್ ಬೇಗ ಮಾಡು, ರಾಮ್ ಡೂ ಕ್ವಿಕ್ಲಿ ಆರ್ ರಾಮ್ ಬಿ ಕ್ವಿಕ್ಲಿ. ಸೊ ಈ ಫ್ರೇಸಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ಗಳನ್ನ ಮಿಸ್ ಮಾಡದೆ ಮಾಡಿ. ಆಗ ನಿಮಗೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಇಳುಕಿ ನೋಡಬೇಡ, ಹೋಗಬೇಡ, ಬರಬೇಡ, ಮಾತನಾಡಬೇಡ, ಕೂರಬೇಡ. ಸೊ ಈ ರೀತಿಯ ವರ್ಡ್ಸ್ ಅನ್ನ ಕೂಡ ನಾವು ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಕನ್ನಡದಲ್ಲಿ ಹೋಗಬೇಡ, ಬರಬೇಡ, ಮಾತನಾಡಬೇಡ ಇವೆಲ್ಲ ಕೂಡ ನಮಗೆ ವರ್ಡ್ಸ್ ಪದಗಳ ತರ ಕಾಣಿಸ್ತಾ ಇದ್ರು ಕೂಡ ನಾವಿದನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಇವೆಲ್ಲ ಕೂಡ ಏನಾಗುತ್ತೆ ಅಂದ್ರೆ ಇಂಪೆರೇಟಿವ್ ಸೆಂಟೆನ್ಸಸ್ ಆಗಿ ಚೇಂಜ್ ಆಗುತ್ತೆ. ಸೊ ಈ ರೀತಿಯ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದಾಗ ನಾವು ಯೂಸ್ ಮಾಡುವಂತಹ ಫ್ರೇಸ್ ಡೋಂಟ್. ಡೋಂಟ್ ಅನ್ನುವಂತಹ ಫ್ರೇಸ್ ಅನ್ನು ಯೂಸ್ ಮಾಡ್ಕೊಂತೀವಿ. ಡೋಂಟ್ ಮೀನ್ಸ್ ಇಟ್ ಈಸ್ ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಡು ನಾಟ್. ಇದು ಡು ನಾಟ್ ನ ಕಾಂಟ್ರಾಕ್ಟೆಡ್ ಫಾರ್ಮ್ ಆಗಿರುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ಈ ರೀತಿಯ ಸೆಂಟೆನ್ಸ್ ಗಳನ್ನ ಹೇಳ್ತೀವಿ. ಸೊ ನಾವು ಡೋಂಟ್ ಅನ್ನುವಂತಹ ಒಂದು ಫ್ರೇಸ್ ಅನ್ನ ಕಲ್ತ್ಕೊಂಡ್ರೆ ಒಂದಷ್ಟು ಇಂಪೆರೇಟಿವ್ ಸೆಂಟೆನ್ಸ್ ಗಳನ್ನ ಈಸಿಯಾಗಿ ಮಾಡ್ಕೊಂಡು ಹೋಗಬಹುದು.
ಸೊ ಇದು ನಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಬಹಳಷ್ಟು ಜನ ಹೇಳಬಹುದು. ನಮ್ಗೆ ಗೊತ್ತಿರುತ್ತೆ, ಆದ್ರೆ ನಾವು ಪ್ರಾಕ್ಟೀಸ್ ಮಾಡದೇ ಇರೋದ್ರಿಂದ ನಾವು ಈ ರೀತಿ ಯಾರಾದ್ರೂ ಹೇಳಿದಾಗ ನಮ್ಗೆ ಗೊತ್ತಿದೆ ಅಂತ ನೆನಪಿಸಿಕೊಳ್ತೇವೆ. ಬದಲಾಗಿ ನೀವು ನಿಮ್ಮ ಎವ್ರಿಡೇ ಕಾನ್ವರ್ಸೇಷನ್ ಅಲ್ಲಿ ಇಂತಹ ಫ್ರೇಸಸ್ ಅನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಂಡು ಬಂದ್ರೆ ಖಂಡಿತ ನಿಮ್ಮ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ ಅನ್ನೋದು ಮೊದಲಿಗಿಂತ ಬೆಟರ್ ಆಗುತ್ತೆ. ಸೊ ಈಗ ಡೋಂಟ್ ಅನ್ನುವಂತಹ ಫ್ರೇಸ್ ಅನ್ನ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ ಗಳನ್ನ ಮಾಡೋಣ. ಇಣುಕಿ ನೋಡಬೇಡ, ಡೋಂಟ್ ಸ್ಪೀಕ್. ಹೋಗಬೇಡ, ಡೋಂಟ್ ಗೋ. ಬರಬೇಡ, ಡೋಂಟ್ ಕಮ್. ಮಾತನಾಡಬೇಡ, ಡೋಂಟ್ ಟಾಕ್. ಕೂರಬೇಡ, ಡೋಂಟ್ ಸಿಟ್. ನಿಲ್ಲಬೇಡ, ಡೋಂಟ್ ಸ್ಟಾಪ್. ಇದನ್ನೇ ನಾವು ಡೋಂಟ್ ಸಿಟ್ ಹಿಯರ್, ಡೋಂಟ್ ಟಾಕ್ ಟು ಮೀ, ಡೋಂಟ್ ಕಮ್ ಟು ಮೈ ಹೌಸ್, ಈ ರೀತಿ ಸೆಂಟೆನ್ಸ್ ಗಳಲ್ಲಿ ಕೂಡ ಹೇಳಬಹುದು. ಈ ಎಲ್ಲಾ ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ನಾವು ಯೂಸ್ ಮಾಡಿಕೊಂಡಂತಹ ಫ್ರೇಸ್ ಡೋಂಟ್. ಸೊ ಈಗ ಡೋಂಟ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಸಾಧ್ಯವಾದಷ್ಟು ಹೊಸ ಸೆಂಟೆನ್ಸ್ ಗಳನ್ನ ಮಾಡಿ. ನಿನ್ನಂತೆ ಅಥವಾ ನಿನ್ನ ರೀತಿ, ನನ್ನಂತೆ ಅಥವಾ ನನ್ನ ರೀತಿ, ಅವನಂತೆ ಅಥವಾ ಅವನ ರೀತಿ, ಅವರಂತೆ ಅಥವಾ ಅವರ ರೀತಿ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಯಾವ ಫ್ರೇಸಸ್ ಅನ್ನ ಯೂಸ್ ಮಾಡ್ತೀವಿ? ನಿನ್ನಂತೆ ನಿನ್ನ ರೀತಿ ಅಂತ ಹೇಳೋದಕ್ಕೆ ವಿ ಯೂಸ್ ದ ಫ್ರೇಸ್ ಲೈಕ್ ಯು. ಲೈಕ್ ಯು ಅಂದ್ರೆ ನಿನ್ನನ್ನ ಇಷ್ಟಪಡುತ್ತೇನೆ ಅಂತ ಅರ್ಥ ಮಾಡ್ಕೋಬೇಡಿ. ಇಲ್ಲಿ ಲೈಕ್ ಯು ಅಂದ್ರೆ ನಿನ್ನಂತೆ ಅಥವಾ ನಿನ್ನ ರೀತಿ. ನನಗೆ ನಿನ್ನ ರೀತಿಯ ಗೆಳೆಯ ಬೇಕು. ಐ ವಾಂಟ್ ಅ ಫ್ರೆಂಡ್ ಲೈಕ್ ಯು. ನನ್ನಂತೆ ನನ್ನ ರೀತಿ, ಲೈಕ್ ಮೀ. ಲೈಕ್ ಮೀ, ಇಲ್ಲಿ ಲೈಕ್ ಮೀ ಅಂದ್ರೆ ನನ್ನನ್ನ ಇಷ್ಟಪಡಿ ಅಂತ ಅರ್ಥ ಮಾಡ್ಕೋಬೇಡಿ. ಲೈಕ್ ಮೀ ಅಂದ್ರೆ ನನ್ನಂತೆ ನನ್ನ ರೀತಿ. ವರ್ಕ್ ಲೈಕ್ ಮೀ, ನನ್ನಂತೆ ಕೆಲಸ ಮಾಡಿ. ಅವನಂತೆ ಅವನ ರೀತಿ, ಲೈಕ್ ಹಿಮ್. ಲೈಕ್ ಹಿಮ್, ಅವನ ರೀತಿ ವಿಧೇಯರಾಗಿರಿ. ಬಿ ಒಬಿಡಿಯಂಟ್ ಲೈಕ್ ಹಿಮ್, ಬಿ ಒಬಿಡಿಯಂಟ್ ಲೈಕ್ ಹಿಮ್. ಅವರಂತೆ ಅವರ ರೀತಿ, ಲೈಕ್ ದೆಮ್. ಲೈಕ್ ದೆಮ್, ಅವರಂತೆ ಮಾತನಾಡಿ. ಸ್ಪೀಕ್ ಲೈಕ್ ದೆಮ್, ಅವರಂತೆ ನಿಶ್ಶಬ್ದವಾಗಿರಿ. ಬಿ ಸೈಲೆಂಟ್ ಲೈಕ್ ದೆಮ್. ಸೊ ಈ ಲೈಕ್ ಯು, ಲೈಕ್ ಮೀ, ಲೈಕ್ ಹಿಮ್, ಲೈಕ್ ದೆಮ್ ಈ ಫ್ರೇಸಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಬೇರೆ ಬೇರೆ ರೀತಿಯ ಸೆಂಟೆನ್ಸ್ ಗಳನ್ನ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ಹೊಸ ಆಪ್ಷನ್ ಹೈಪ್ ಮಾಡೋದನ್ನ ಮರಿಬೇಡಿ. And if you are watching my videos for the first time, then don't forget to subscribe my YouTube channel. Thank you.